ಅದಲ್ಲದೆ ಕರ್ನಾಟಕದ 1300ಕ್ಕಿಂತ ಹೆಚ್ಚು ಮಹಿಳಾ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಮೈಸೂರಿನಲ್ಲಿ ಸಣ್ಣ ಬಾಲಕಿ ಮೇಲೆ ಅತ್ಯಾಚಾರ, ಬೆಂಗಳೂರಲ್ಲಿ ಗ್ಯಾಂಗ್ ರೇಪು, ಕಾಲೇಜು ವಿದ್ಯಾರ್ಥಿನ ಮೇಲೆ ಅತ್ಯಾಚಾರ ಸೇರಿ ಹಲವಾರು ಪ್ರಕರಣಗಳು ಕಂಡುಬಂದಿದೆ. ಹಾಗೂ 100ಕ್ಕಿಂತ ಹೆಚ್ಚು ಯುವಕರ ಕೊಲೆಯಾಗಿದೆ. ಗೃಹ ಸಚಿವರು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ, ಇದರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳದೆ ಕಣ್ಣುಮುಚ್ಚಿ ಕೂತಿದ್ದಾರೆ ಎನ್ನುವ ಒಂದು ಭಾವನೆ ನಮಗೆ ಇಲ್ಲಿ ಕಾಣ್ತಾ ಇದೆ. 20ಕ್ಕಿಂತ ಹೆಚ್ಚು ಅಧಿಕಾರಿಗಳು ಅಸಹಜ ಸಾವಿಗೀಡಾಗಿದ್ದಾರೆ. ಸರ್ಕಾರದ ಕಮಿಷನ್ ಕಾಟಕ್ಕೆ 7 ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡುವ ಸಂದರ್ಭದಲ್ಲಿ ಕೂಡ ಸರ್ಕಾರದ ಒತ್ತಡಕ್ಕೆ ಬೆಚ್ಚಿ ಇವತ್ತು 6 ಜನ ಪ್ರಾಣ ತೆತ್ತಿದ್ದಾರೆ. ಇದು ರಾಜ್ಯದಲ್ಲಿ 15ಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡು ದಯಾಮರಣ ಕೇಳಿದ ಗುತ್ತಿಗೆದಾರರು ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿರ್ತಾರೆ. ಇಡೀ ಕರ್ನಾಟಕದ ರಸ್ತೆಯಿಂದ 5ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಗುಂಡಿ ಬಿದ್ದ ರಸ್ತೆಯಿಂದಾಗಿ. ಅದು ಕರ್ನಾಟಕದ ಸರ್ಕಾರದ ಏನು ಅಭಿವೃದ್ಧಿಯ ನಿರ್ಲಕ್ಷ್ಯದಿಂದ ಅಂತ ನಾವು ಇಲ್ಲಿ ಕಾಣ್ಬೋದು. ರಾಜ್ಯದಲ್ಲಿ 750ಕ್ಕಿಂತ ಹೆಚ್ಚು ಜನ ಬಾಣಂತಿಯರು, 1300 ನವಜಾತ ಶಿಶುಗಳು ಸಾವಿಗೀಡಾಗಿವೆ, 5000ಕ್ಕಿಂತ ಹೆಚ್ಚು ಭ್ರೂಣ ಹತ್ಯೆಯಾಗಿದೆ. ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಲೇ ಇಲ್ಲ. ಇದರ ಬಗ್ಗೆ ಒಂದಷ್ಟು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ನಿರ್ಲಕ್ಷ್ಯವನ್ನು ತೋರ್ತಿದೆ ಅಂತ ನಮಗೆ ಇಲ್ಲಿ ಕಾಣ್ತಿದೆ. ಆನೆ ತುಳಿತದಿಂದಾಗಿ ಸುಮಾರು 25ಕ್ಕಿಂತ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಆನೆ ಮತ್ತು ಮನುಷ್ಯರ ಸಂಘರ್ಷ ತಡೆ ಅರಣ್ಯ ಇಲಾಖೆಯಿಂದ ಸಂಪೂರ್ಣ ವಿಫಲ ಆಗಿದೆ. ಈ ತಡೆಯನ್ನು ಮಾಡಲಿಕ್ಕೆ ಸಚಿವರಿಗೂ ಕೂಡ ನಾವು ನಮ್ಮ ಸುಳ್ಯದಲ್ಲಿ ಆದಂಥ ಕ್ರಮ ಇರ್ಬೋದು, ಅಲ್ಲಿ ಸಾವಿಗೀಡಂತ ಬೆಳ್ತಂಗಡಿಯಲ್ಲಿ ಒಬ್ಬರು ಸಾವಿಗೀಡಾಗಿದ್ದಾರೆ, ನಮ್ಮ ಕಡಬ ತಾಲೂಕಿನಲ್ಲಿ ಸಾವಿಗೀಡಾಗಿದ್ದಾರೆ. ಅದರ ಬಗ್ಗೆ ಏನೆಲ್ಲ ಮನವಿ ಮಾಡಿದ್ದು ಕೂಡ ಅದರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈವರೆಗೆ ಅರಣ್ಯ ಸಚಿವರಿಗೂ ಕೂಡ ಆಗಲಿಲ್ಲ. ರಾಜ್ಯದಲ್ಲಿ 750ಕ್ಕಿಂತ ಹೆಚ್ಚು ಬಾಣಂತಿಯರು ಕೂಡ ಮರಣ ಹೊಂದಿದಾಗ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆ ಪ್ರತಿಭಟನೆಗೆ ಕೂಡ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳದೆ ಆ ಬಾಣಂತಿಯರ ಮರಣಕ್ಕೆ ಕಾರಣ ಆಗಿದೆ ಅಂತ ಈ ಸರ್ಕಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು 4 ಬ್ಯಾಂಕ್ಗಳಲ್ಲಿ ದರೋಡೆಗಳು, ಸೈಬರ್ ಕ್ರೈಮ್ನಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ದೇಶದಲ್ಲಿ ಕ್ರೈಮ್ ಪ್ರಕರಣಗಳಲ್ಲಿ ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಇದು ಗೃಹ ಸಚಿವರ ಸಾಧನೆಯಾಗಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇಲ್ಲಿ ಮೈಸೂರಿನಲ್ಲಿ ಡ್ರಗ್ ಕಾರ್ಖಾನೆ ಪ್ರಕರಣ ಕಾಂಗ್ರೆಸ್ ಮಂತ್ರಿಗಳ ಕೈವಾಡ ಸಂಖ್ಯೆ ಇದ್ದು ಸರ್ಕಾರದ ಪ್ರಕರಣಕ್ಕೆ ಈ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಲಿಲ್ಲ ಈವರೆಗೆ ಕೂಡ. ಸಚಿವ ಪ್ರಿಯಾಂಕ ಖರ್ಗೆ ಆಪ್ತ ಜಪ್ತಾ ನಿಷೇಧಿತ ಡ್ರಗ್ ಪ್ರಕರಣದಲ್ಲಿ ಸಿಲುಕಿದ್ದು ಈ ಬಗ್ಗೆ ಯಾವುದೇ ಸಚಿವರು ಈ ಬಗ್ಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ ಈವರೆಗೆ. ಇದು ಯಾಕೆ ನೀಡಿಲ್ಲ ಎನ್ನುವುದರ ಬಗ್ಗೆ ಕೂಡ ನಮಗೊಂದು ರೀತಿಯ ಸಂಶಯ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಬಂಧಿಯಾಗಿದ್ದಾರೆ. ಹಾಗೂ 4 ಶಾಸಕರು 6 ತಿಂಗಳಿಂದ ಜೈಲಿಗೆ ಹೋಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹೆಚ್ಚಾಗಿದೆ ಎನ್ನುವುದು ಕಂಡು ಬರ್ತಿದೆ. ಅಂದರೆ ಅವರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಇದು ಅವರು ಮತ್ತೆ ಕೂಡ ಅವರ ಪರವಾಗಿ ಸರ್ಕಾರ ಒಂದು ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ. ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವ ಪರ ಸರ್ಕಾರ ನಿಲ್ಲುತ್ತದೆ. ತಲ್ವಾರ್ಗಳು ಪ್ರದರ್ಶನ ಮಾಡುವವರ ಮೇಲೆ ಕ್ರಮ ಇಲ್ಲ. 2 ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಸರ್ಕಾರ ಇದೆ. ಈ ಸರ್ಕಾರ ಅದನ್ನೆಲ್ಲ ಮುಚ್ಚಿ ಹಾಕಿ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಮಾತ್ರ ಕಾರ್ಯನಿರ್ವಹಿಸ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರೈತರು ಬ್ಯಾಂಕಿನಿಂದ ಸೈಬರ್ ವಂಚನೆಯಾಗಿದೆ. ಕಳೆದ 7 ತಿಂಗಳಲ್ಲಿ 8620 ಪ್ರಕರಣ ಕಂಡು ಬಂದಿದೆ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. ಅದರ ಬಗ್ಗೆ ಅರಿವು ಕೂಡ ರೈತರಿಗೆ ಒಂದು ರೀತಿಯ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಕೂಡ ಈವರೆಗೆ ಆಗಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ವಕ್ಫ್ ಬೋರ್ಡ್ಗಳ ಆಸ್ತಿ ದ್ವಿಗುಣಗೊಂಡಿದೆ. ವಕ್ಫ್ ಆಸ್ತಿ ಕಾಂಪೌಂಡ್ ಮತ್ತು ಇತರ ಸೌಲಭ್ಯಗಳ ವಿಶೇಷ ನಿಧಿಯನ್ನು ಸರ್ಕಾರ ನೀಡುತ್ತಿದೆ. ಆದರೆ ಹಿಂದೂ ದೇವಾಲಯಗಳ ದುರಸ್ತಿಗೆ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಕೋಟಿ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೈತರಿಗೆ ಖಾತೆಗೆ ಹಣ ಹಣವನ್ನು ನೀಡಿದ್ದಾರೆ ಎನ್ನುವುದರ ಯಾವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನೀಡಿದ್ದೇವೆ ಅಂತ ಹೇಳ್ತಾರೆ, ಯಾವ ರೈತನ ಖಾತೆಗೂ ಬಂದಿಲ್ಲ. ಸರ್ಕಾರದಿಂದ ಯಾವುದೇ ಹೊಸ ಯೋಜನೆಗಳು ಕೂಡ ರೂಪಿತವಾಗುತ್ತಿಲ್ಲ ಈಗ. ಸಮಾಜ ಕಲ್ಯಾಣ, ಬುಡಕಟ್ಟು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸರ್ಕಾರ ನಡೆಸುವ ಹಾಸ್ಟೆಲ್ಗಳಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಖಾಸಗಿ ಶಿಕ್ಷಣ ಸಂಸ್ಥೆಗೆ
ನಡೆಸುತ್ತಿದ್ದು ಸರ್ಕಾರದಿಂದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ನಿಧಿಯನ್ನು ಆ ಸಂಸ್ಥೆ ಭರಿಸ್ತಾ ಇದೆ, ಪಡೀತಾ ಇದೆ. ಈ ನಿಧಿಯನ್ನು ಆ ಸಂಸ್ಥೆ ಖರ್ಗೆ ಸಂಸ್ಥೆ ಪಡೀತಿದೆ. ಆದರೆ ಇಲ್ಲಿ ನಮ್ಮ ಹಾಸ್ಟೆಲ್ಗಳಿಗೆ ಸರಿಯಾದ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ. ಆರೋಗ್ಯ ಇಲಾಖೆಯ ಹೊಸ ವೈದ್ಯರು ಮತ್ತು ದಾದಿಗಳು ಯಾವುದೇ ನೇಮಕಾತಿ ಮಾಡದೆ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ದಾದಿಯರ ಕೊರತೆ, ಔಷಧಿ ಕೊರತೆ ಉಂಟಾಗಿ ಆರೋಗ್ಯ ಇಲಾಖೆ ಇದನ್ನು ಕೂಡ ಇಲ್ಲಿ ಎಷ್ಟೋ ಜನರಿಗೆ ಆರೋಗ್ಯದಿಂದ ಸಮಸ್ಯೆಯನ್ನು ಅನುಭವಿಸೋರು ಇರ್ಬೋದು, ಆಕ್ಸಿಡೆಂಟ್ ಆದವರು ಕೂಡಲೇ ಅವರಿಗೆ ಪರಿಹಾರ ಇಲ್ಲದೆ ಎಲ್ಲ ಆಸ್ಪತ್ರೆಗಳಲ್ಲಿ ಸರಿಯಾದ ಡಾಕ್ಟ್ರು ಮತ್ತು ದಾದಿಯರು ಇಲ್ಲದ ಕಾರಣ, ಮಂಗಳೂರಿಗೆ ಬರುವಷ್ಟಿಗೆ ರೋಡು ಕೂಡ ಸರಿ ಇಲ್ಲದ ಕಾರಣ ಅರ್ಧ ದಾರಿಯಲ್ಲೇ ಮರಣ ಹೊಂದುವಂಥ ಘಟನೆಗಳು ಆಗಿದೆ. ಇದರ ಬಗ್ಗೆ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಇಷ್ಟೆಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯವನ್ನು ನೋಡುವಾಗ ಇವತ್ತು ಸಮಸ್ಯೆಗಳೇ ಜಾಸ್ತಿ ಆಗಿದೆ ಹೊರತು ಸಮಸ್ಯೆಗಳು ಕಡಿಮೆ ಮಾಡುವಂಥ ಸಂದರ್ಭ ಯಾವುದು ಕೂಡ ಕಂಡು ಬಂದಿಲ್ಲ. ಈಗಾಗಲೇ ನಮಗೆ ಕೂಡ ಅನುದಾನವನ್ನು ಕೊಡ್ತೇವೆ ಅಂತ ಹೇಳುವ ಭರವಸೆ ನೀಡಿದರೆ ಹೊರತು ಅನುದಾನಗಳು ಬಂದಿರುವಂಥದ್ದು ಬಹಳ 100%ಅಲ್ಲಿ 25% ಕೂಡ ಇದುವರೆಗೆ ಬಂದಿಲ್ಲ. 10% ಈ ಸಲ ಕೊಡ್ತೇವೆ ಮತ್ತೆ ಕೊಡ್ತೇವೆ ಅಂತ ಹೇಳಿದರೆ ಈವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಲಿಲ್ಲ. ನಮ್ಮ ತಾಲೂಕಲ್ಲಿ ಒಂದು ಅಂಬೇಡ್ಕರ್ ಭವನ ಒಂದು ಅಷ್ಟು ವರ್ಷದಿಂದ ನೆಲೆಗುಣಿಗೆ ಬಿದ್ದಿದೆ. ಅದಕ್ಕೆ ಅನುದಾನ ಇಡಬೇಕು ಅಂತ ಹೇಳಿದರೆ ಈವರೆಗೆ ಯಾವುದೇ ಅನುದಾನವನ್ನು ಇಡಲಿಲ್ಲ. ಇದು ಕೂಡ ಇದರ ಸರ್ಕಾರದ ವೈಫಲ್ಯ. ಅಂದರೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಎನ್ನುವುದರ ಬಗ್ಗೆ ಇದನ್ನು ಎತ್ತಿ ತೋರಿಸಿದೆ.